ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಮಾಧುರಿ ಅಂತ. ಊರು ರಾಯಚೂರು. ವಯಸ್ಸು 32 ವರ್ಷ ತುಂಬಿದೆ. ಜಾತಿ ಬ್ರಾಹ್ಮಣ. ಬಣ್ಣ ಗೋಧಿ ಬಣ್ಣ. ಕೆಲಸ ಗೃಹಿಣಿ. ಗಂಡ ಅಂಕುಶ್ ದೇಶ್ಮುಖ್ ನಿಧನರಾಗಿದ್ದಾರೆ. ಆಸ್ತಿ 30 ಎಕರೆ ಜಮೀನು, 3 ಅಂತಸ್ತಿನ ಮನೆ ಇದೆ. ತೂತು ಟೈಟ್ ಆಗಿದೆ. ಮಕ್ಕಳು 5 ವರ್ಷದ ಹೆಣ್ಣು ಮಗಳು ಇದ್ದಾಳೆ. ಸ್ನೇಹಿತರೆ, ಇದು ಇಷ್ಟು ಮಾಧುರಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಪತಿಯ ಜೊತೆ ನನ್ನ ಒಡನಾಟ. ಯಜಮಾನರು ತುಂಬಾ ಒಳ್ಳೆಯ ವ್ಯಕ್ತಿ ಆಗಿದ್ದರು. ಚೆನ್ನಾಗಿಯೇ ಆಸ್ತಿ ಮಾಡಿದ್ದಾರೆ. ಕೊನೆಯವರೆಗೂ ಆರಾಮಾಗಿ ಇರಬಹುದು. ಪಕ್ಕದಲ್ಲಿ ನಾನು ಇಲ್ಲ ಅಂದರೆ ಮಲಗುವುದೇ ಇಲ್ಲ. ದಿನ ರಾತ್ರಿ ತೂತು ಬೇಕು. ತೂತು ಕೊಡಲಿಲ್ಲ ಅಂದರೆ ಬೇಜಾರು ಆಗುತ್ತಿದ್ದರು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದರು. ಬದುಕಿನ ಬಗ್ಗೆ ಸಾವಿರಾರು ಕನಸುಗಳನ್ನು ಕಂಡಿದ್ದರು. ಮಗಳ ಭವಿಷ್ಯತ್ತಿನ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದರು. ಬೇಡ ಅಂದರೂ ಹಗಲು ರಾತ್ರಿ ದುಡಿದು ಸಂಪಾದಿಸುತ್ತಿದ್ದರು. ಮೊನ್ನೆ ಅಷ್ಟೇ, ಅಂದರೆ 3 ವರ್ಷದ ಕೆಳಗೆ ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ. ಸ್ನೇಹಿತರೆ, ಪತಿಯ ಜೊತೆ ಮಾಧುರಿಯವರ ಒಡನಾಟ ಹೇಗೆ ಇತ್ತು ಅಂತ ವಿಸ್ತಾರವಾದ ಮಾಹಿತಿಯೊಂದಿಗೆ ನೋವನ್ನ ಹಂಚಿಕೊಂಡಿದ್ದಾರೆ. ಮದುವೆ ಆಗುವ ಹುಡುಗನ ಗುಣಗಳು. ಜಾತಿಯ ಬಗ್ಗೆ ಅಭ್ಯಂತರ ಇಲ್ಲ, ಎಲ್ಲಾ ಜಾತಿ ನಡೆಯುತ್ತೆ. ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳು ಇರಬಾರದು. 40 ವರ್ಷದ ಒಳಗಿನವರು ಮಾತ್ರ ಸಂಪರ್ಕ ಮಾಡಿ. ಸಮಾಜದಲ್ಲಿ ಒಳ್ಳೆಯ ಪ್ರತಿಷ್ಠೆಯನ್ನ ಹೊಂದಿರಬೇಕು. ಕಷ್ಟಪಟ್ಟು ದುಡಿಯುವ ಹುಡುಗನಾಗಿರಬೇಕು. ಕುಳಿತು ತಿನ್ನುವ ಗಂಡು ಮಕ್ಕಳು ಬೇಡ. ಪ್ರೀತಿ ತೋರಿಸುವುದೇ ನಿಮ್ಮ ಮೂಲ ಉದ್ದೇಶ ಆಗಿರಬೇಕು. ನನಗೆ 2ನೇ ಮಗು ಬೇಡ, 1 ಮಗು ಇದೆ ಅಷ್ಟೇ ಸಾಕು. ನಮ್ಮನ್ನ ಚೆನ್ನಾಗಿ ನೋಡಿಕೊಂಡರೆ ಆಸ್ತಿಯಲ್ಲಿ ಪಾಲು ಸಿಗುತ್ತೆ. ಸ್ನೇಹಿತರೆ, ಹುಡುಗನ ಗುಣಗಳು ಹೇಗೆಲ್ಲ ಇರಬೇಕು ಅಂತ ಸಂಪೂರ್ಣ ವಿವರವನ್ನ ನೀಡಿದ್ದಾರೆ. ನಿಮಗೆ ಸಿಗುವ ಸವಲತ್ತುಗಳು. ನಿಮಗೆ ಬೇಕಾಗುವ ಸವಲತ್ತುಗಳನ್ನು ಒದಗಿಸಿಕೊಡುತ್ತೇನೆ. ಆರ್ಥಿಕವಾಗಿ ಕಷ್ಟದಲ್ಲಿ ಇದ್ದರೆ ಹಣ ಸಹಾಯ ಮಾಡ್ತೀನಿ. ವ್ಯಾಪಾರ ಮಾಡ್ತೀನಿ ಅಂದರೆ ಬಂಡವಾಳ ಹಾಕಿಕೊಡ್ತೀನಿ. ಆದರೆ ಅದರಲ್ಲಿ ಅರ್ಧ ಭಾಗ ನನ್ನದಾಗಿರುತ್ತೆ. ಹೆಂಡತಿ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ ಇರುತ್ತೆ. ಮೊದಲು ಸ್ನೇಹ ಮಾಡೋಣ, ಆಮೇಲೆ ಮದುವೆ ಆಗೋಣ. ನೀವು ನನಗೆ ಇಷ್ಟ ಆದರೆ ಮಾತ್ರ ಸವಲತ್ತುಗಳನ್ನು ಒದಗಿಸುತ್ತೇನೆ, ಇಲ್ಲ ಅಂದರೆ ದೂರ ಸರಿಯೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.